ಕರ್ನಾಟಕದ ಕೈಮಗ್ಗ ಕ್ಷೇತ್ರದ ಹೆಮ್ಮೆ ಹಾಗೂ ನೇಕಾರರ ಪರಿಶ್ರಮಕ್ಕೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ 2026ರ ಅಂಗವಾಗಿ ಕೈಮಗ್ಗ ನೇಕಾರರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ನೇಕಾರರ ಕೌಶಲ್ಯ, ಪರಿಶ್ರಮ ಹಾಗೂ ಸಾಂಪ್ರದಾಯಿಕ ಕೈಮಗ್ಗ ಪರಂಪರೆಯನ್ನು ಗುರುತಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನೇಕಾರರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಸಮಾರಂಭದ ಯಶಸ್ಸಿಗೆ ಸಾಕ್ಷಿಯಾದರು. ಕೈಮಗ್ಗ ಕ್ಷೇತ್ರದ ಅಭಿವೃದ್ಧಿ, ನೇಕಾರರ ಆರ್ಥಿಕ ಸಬಲೀಕರಣ ಹಾಗೂ ಸಾಂಪ್ರದಾಯಿಕ ಕೈಮಗ್ಗ ಪರಂಪರೆಯ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡುವ ಅಗತ್ಯವನ್ನು ಈ ಸಂದರ್ಭದಲ್ಲಿ ಒತ್ತಿ ಹೇಳಲಾಯಿತು. ನೇಕಾರರ ಶ್ರಮಕ್ಕೆ ಗೌರವ, ಅವರ ಕೌಶಲ್ಯಕ್ಕೆ ಪ್ರೋತ್ಸಾಹ ಮತ್ತು ನಮ್ಮ ನಾಡಿನ ಕೈಮಗ್ಗ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಸಂಕಲ್ಪದೊಂದಿಗೆ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ 2026ರ ಸಮಾರಂಭವು ಯಶಸ್ವಿಯಾಗಿ ನೆರವೇರಿತು. ಮೊದಲನೇದಾಗಿ 12ನೇ ಕೈಮಗ್ಗ ದಿನಾಚರಣೆ ಶುಭಾಶಯಗಳು ಹೇಳೋಕ್ಕೆ ಎಲ್ಲ ನಮ್ಮ ರಾಜ್ಯದಿಂದ ನಾನು ತುಂಬ ಇಷ್ಟಪಡ್ತೀನಿ. ಈ ಒಂದು ಬ್ರಿಟಿಷ್ ಚಳುವಳಿ, ಸ್ವದೇಶಿ ಚಳುವಳಿ ವಿರುದ್ಧ ಹೋರಾಟ ಮಾಡಿ 1905ರಲ್ಲಿ ನಡೆದಂಥ ಘಟನೆಯ ಜ್ಞಾಪಕಾರ್ಥವಾಗಿ 100 ವರ್ಷಗಳ ಇತಿಹಾಸದಲ್ಲಿ ಇದನ್ನು ಒಂದು ಜ್ಞಾಪಕಾರ್ಥವಾಗಿ ಕೈಮಗ್ಗ ದಿನಾಚರಣೆಯನ್ನು ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂತು. ಇವತ್ತು ದಿವಸ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಒಂದೇ ದಿವಸ ನಾವು ಕೈಮಗ್ಗ ದಿನಾಚರಣೆ ಏಕಕಾಲದಲ್ಲಿ ನಾವು ಆಚರಣೆ ಮಾಡ್ತೀವಿ. ಇದು ನಾವು ಕೈಮಗ್ಗ ನೇಕಾರರಿಗೆ ಸಲ್ಲಿಸುವಂಥ ಗೌರವ ಮತ್ತು ನೇಕಾರರನ್ನು, ಯುವಕರನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡುವುದು, ಕೈಮಗ್ಗ ನೇಕಾರರಿಗೆ ಪ್ರೋತ್ಸಾಹ ಮಾಡೋದು, ಈ ಎಲ್ಲ ಯೋಜನೆಗಳು ಈ ಕೈಮಗ್ಗ ದಿನಾಚರಣೆಯಲ್ಲಿ ಅಳವಡಿಸಿದೆ. ಮತ್ತು ನಮ್ಮ ರಾಜ್ಯಕ್ಕೆ ಬಂದಾಗ ನಮ್ಮ ರಾಜ್ಯದಲ್ಲಿ ಕೈಮಗ್ಗ ಯೋಜನೆಗಳು ಭಾಳಷ್ಟು ಸ್ವಲ್ಪ ಕಮ್ಮಿಯಾಗಿದೆ, ಅಳವಡಿಸೋದು ಕಮ್ಮಿಯಾಗಿದೆ. ಇದು ನಶಿಸಿ ಹೋಗ್ತಾ ಇದೆ ಉದ್ಯಮ. ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ಬಗ್ಗೆ ಭಾಳಷ್ಟು ಗಮನ ಸೆಳೆಯುವಂಥ ವಿಷಯವಾಗಿದೆ. ಯಾವುದಕ್ಕೋಸ್ಕರ ಹಿಂಗಾಗ್ತಾ ಇದೆ, ತಮಿಳುನಾಡಲ್ಲಿ ಏನಾಗ್ತಾ ಇದೆ, ಮಹಾರಾಷ್ಟ್ರದ ಯಾಕೆ ತಮಿಳುನಾಡಲ್ಲಿ ಮಗ್ಗ ಜಾಸ್ತಿ ಆಗ್ತಾ ಇದೆ, ನಮ್ಮಲ್ಲಿ ಕಮ್ಮಿ ಆಗ್ತಾ ಇದೆ. ಆದ್ದರಿಂದ ನಾವು ಇದೆಲ್ಲ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಸರ್ಕಾರದಲ್ಲಿ ಯಾವ ರೀತಿ ಯೋಜನೆಗಳನ್ನು ತರಬೇಕು, ಯಾವ ರೀತಿ ಸಬ್ಸಿಡಿ ಅನುದಾನಗಳನ್ನು ಕೊಡಬೇಕು ಅನ್ನೋದು ನಿಟ್ಟಿನಲ್ಲಿ ಕೂಲಂಕುಷವಾಗಿ ಚರ್ಚೆ ಆಗಬೇಕು. ಈಗಾಗಲೇ ನಾವು ಒಂದು ಮೆಮೊರಂಡಮನ್ನು ಹಿಂದೆ ನಾವು ಶಿವಾನಂದ ಪಾಟೀಲ್ ಸಾಹೇಬರಿದ್ದಾಗ ಇದು ಅಧ್ಯಯನ ಮಾಡಿ, ತಮಿಳುನಾಡು ಅಧ್ಯಯನ ಮಾಡಿ ಒಂದು ಪ್ರವಾಸ ಮಾಡಿದರು. ಅದೆಲ್ಲ ವರದಿಯೆಲ್ಲ ನಾವು ಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ವರದಿ ಕೊಟ್ಟಾಗ ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಪಾಪ ಸಚಿವರು ಭಾಳ ಅದನ್ನು ಸೀರಿಯಸ್ ಆಗಿ ತಗೊಂಡು ಮಾಡಿದ್ದಾರೆ. ಇದು ಕಾರ್ಯಗತವಾಗಲಿಲ್ಲ. ಬಟ್ ಅದೇ ಈಗ ಹೊಸ ಸಚಿವರು ಇನ್ನೂ ಯಾರು ಅಂತ ನಮ್ಗೆ ಘೋಷಣೆ ಆಗಿಲ್ಲ. ಈಗ ಹೊಸ ಸಚಿವರು ಬಂದ ತಕ್ಷಣ ಸಚಿವರನ್ನು ನಮ್ಮ ಆಯುಕ್ತರು, ನಾವು ಮತ್ತು ನಮ್ಮ KH ನರೇಂದ್ರ ಕುಮಾರ್ ಅವರು ಮತ್ತು ಸೆಕ್ರೆಟರಿ ಮೇಡಮ್ ಅವರು ಎಲ್ಲ ಹೋಗಿ ನಾವು ಖುದ್ದಾಗಿ ನೇಕಾರ ಸಮಸ್ಯೆಗಳಿಗೆ ಕೂಲಂಕಷ ಪರಿಶೀಲನೆ ಮಾಡಿ ಈ ಉದ್ಯಮನ ಮುಂದಿನ ಪೀಳಿಗೆಯಲ್ಲಿ ನಾವು ಉಳಿಸಬೇಕಾಗಿದೆ. ಉಳಿಸಿ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯರೂಪಕ್ಕೆ ತರಬೇಕಂತ ಯೋಜನೆಗಳನ್ನು ಸರ್ಕಾರ ಮಟ್ಟದಲ್ಲಿ ಗಮನ ಸೆಳೆದು ಕಾರ್ಯರೂಪಕ್ಕೆ ತರಲು ಪ್ರಾಮಾಣಿಕ ನಾವು ಪ್ರಯತ್ನ ಮಾಡ್ತೀವಿ ಅಂತ ತಮ್ಮ ಈ ಮೂಲಕ ಎಲ್ಲ ಇಷ್ಟಪಡ್ತೀನಿ. ಶುಭಾಶಯಗಳನ್ನ ನಾಡಿನ ಎಲ್ಲ ಕೈಮಗ್ಗ ನೇಕಾರರಿಗೆ ತಿಳಿಸ್ತಾ, ಇವತ್ತಾಗಲೇ ಒಂದು ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಮೂಲೆಗಳಿಂದ ನೇಕಾರರು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಈ ಕಾರ್ಯಕ್ರಮ ಮತ್ತು ನೇಕಾರರ ವೃತ್ತಿ ಮತ್ತು ಕೈಮಗ್ಗ ಯಶಸ್ವಿ ಪಥದಲ್ಲಿ ಸಾಗಬೇಕು ಅನ್ನೋದಾದರೆ
ನಾವೀಗಾಗಲೇ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರ ಗಮನಕ್ಕೂ ಕೂಡ ಈ ವಿಚಾರವನ್ನು ನಾವೆಲ್ಲ ಒಂದು ಅಧಿಕಾರಿಗಳು, ನಮ್ಮ ಕಾವೇರಿ ಹ್ಯಾಂಡ್ಲೂಮ್ನ ಅಧ್ಯಕ್ಷರಾದ ನಮ್ಮ ಸ್ನೇಹಿತರು ಗಣೇಶರವರು, ನಾವು ಎಲ್ಲ ಸೇರಿ ಹೋಗಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದು. ಅವರು ಆ ಮನವಿಯಲ್ಲಿ ಆದಷ್ಟು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಟ್ ಅಷ್ಟಕ್ಕೆ ಸಮಾಧಾನ ತರುವಂಥದ್ದಲ್ಲ. ಈಗ ನೂತನವಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದರೆ ನಮ್ಮ ಕೈಮಗ್ಗದ ಸಮಸ್ಯೆಗಳು ಏನು, ಬೇರೆ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ಕೈಮಗ್ಗ ಸಾಗ್ತಾ ಇದೆ, ಇಲ್ಲಿ ಏನು ನ್ಯೂನತೆಗಳು ಎದ್ದು ಕಾಣಿಸ್ತಾ ಇದ್ದಾವೆ, ಅಷ್ಟು ವಿಚಾರಗಳೆಲ್ಲನ ಅವರು ಆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು ಅನ್ನೋ ಉದ್ದೇಶ ಕೂಡ ನಾವು ಇವತ್ತು ಇಟ್ಕೊಂಡಿದ್ವಿ. ಆದರೂ ಈಗ ನಾವೆಲ್ಲ ಸೇರಿ ಈಗ ಏನು ಮಾಡಬೇಕು ಅಂತಂದರೆ, ನಾವು ಎಲ್ಲ ಹೋಗಿ ಏನು ಸರ್ಕಾರದಿಂದ ಸಿಗ್ತಕ್ಕಂತಹ ಸಬ್ಸಿಡಿಗಳು ನಿಗಮದ ಎಲ್ಲ ನೇಕಾರರಿಗೂ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಮತ್ತು ವಿಶೇಷವಾದ ಒಂದು 25 ಕೋಟಿ ಹಣ ಇರತಕ್ಕಂಥ ವಿಶೇಷವಾದ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿಸ್ಕೊಬೇಕು ಅನ್ನೋ ಉದ್ದೇಶ ಕೂಡ ಎಲ್ಲರದ್ದು ಬೇಡಿಕೆ ಇದೆ. ನಾವು ಕೂಡ ಆ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಕೈಮಗ್ಗದಿಂದ ತಯಾರಾಗಿರ್ತಕ್ಕಂಥ ಯಾವುದೇ ಸಮವಸ್ತ್ರಗಳಾಗಿರಲಿ ಅದನ್ನು ನೇರವಾಗಿ ನಮಗೆ 4H ಎಕ್ಸಾಮ್ಷನ್ ಇರೋದ್ರಿಂದ ನೇರವಾಗಿ ನಮ್ಮ ಕೈಮಗ್ಗ ಇಲಾಖೆ ಮುಖಾಂತರನೇ ಕೂಡ ಆ ವಿತರಣೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿದಾಗ ಅದರಲ್ಲಿ ಸ್ವಲ್ಪ ಸರ್ವಿಸ್ ಚಾರ್ಜು ಅವು ಎಲ್ಲ ಬಂದು ಮತ್ತು ನಮ್ಮ ನೇಕಾರರಿಗೆ ನಮಗೆ ಒಂದು ಆರ್ಥಿಕವಾಗಿ ಸಹಾಯವನ್ನು ಮಾಡಲಿಕ್ಕೂ ಕೂಡ ಅದು ಕಾರಣ ಆಗ್ತದೆ ಅಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಗಳಲ್ಲಿ ಏನು ಮಹಾರಾಷ್ಟ್ರ ಮತ್ತು ತಮಿಳುನಾಡು ಯಾವ ರೀತಿ ಇವತ್ತು ಕೈಮಗ್ಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ, ಒತ್ತನ್ನು ಕೊಟ್ಟಿದೆ, ಇಲ್ಲಿ 45 ಲಕ್ಷ ನೇಕಾರ ಕುಟುಂಬಗಳಿದೆ, ನಮ್ಮ ಒಂದು 5-6 ಸಾವಿರ ನೇಕಾರರು ಇದ್ದಾರೆ. ಅವ್ರ ಬದುಕು ಆಚೆ ಬರಬಾರ್ದು, ಅವ್ರ ಬದುಕು ಹಸನಾಗಬೇಕು ಮತ್ತು ಆ ಮುಖೇಣ ನಾವು ದೇಶೀಯ ಉತ್ಪನ್ನಗಳಿಗೆ ಒಂದು ಶಕ್ತಿ ಕೊಡ್ತಕ್ಕಂತಹ ಒಂದು ಪ್ರೋತ್ಸಾಹ ಕೊಡ್ತಕ್ಕಂತಹ ಕೆಲಸ ಕೂಡ ಆಗಬೇಕಾಗಿರೋದ್ರಿಂದ ಈ ನಿಟ್ಟಿನಲ್ಲಿ ನಾವೆಲ್ಲ ಜೊತೆಗೂಡಿ ನಾವೆಲ್ಲ ಒಟ್ಟಾಗಿ ಹೋಗಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಆ ಮನವಿಯನ್ನು ಕೊಟ್ಟು ನಮ್ಮ ನೇಕಾರರ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋ ತೀರ್ಮಾನನೂ ಕೂಡ ಮಾಡಿ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ 12ನೇ ವಾರ್ಷಿಕ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಇನ್ನೊಂದು ಉದ್ದಿಮೆ ಮತ್ತು ಈ ನಿಗಮಗಳಿದೆಯಲ್ಲ, ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯ ಜೌಳಿ ಮೂಲಸೌಲಭ್ಯ ಅಭಿವೃದ್ಧಿ ಇರ್ಬೋದು ಮತ್ತು ನಮ್ಮದು ಕರ್ನಾಟಕ ಕಾವೇರಿ ಹ್ಯಾಂಡ್ಲೂಮ್ಸು, ಈ ನಿಗಮಗಳಿಗೆ ಸರ್ಕಾರ 4G 4H ಒಂದು ಕೊಟ್ಟಿದೆ, ಯಾವುದು KHS ಕೊಟ್ಟಿದೆ. ಆದರೆ ತಮಿಳುನಾಡಲ್ಲಿ ಕಡ್ಡಾಯವಾಗಿ ಯಾವುದೇ ಇಲಾಖೆಗೆ ಬಟ್ಟೆ ಸಪ್ಲೈ ಆಗಬೇಕಾದರೂ ಸಂಪೂರ್ಣವಾಗಿ ಈ ಸರ್ಕಾರಿ ನಿಗಮಗಳಿಂದ ಮೂಲಕ ಆಗುತ್ತೆ, ಯಾವುದು ಟೆಂಡರ್ ಕರೆಯೋದಿಲ್ಲ ಅವರು. ಇದು ಬಹಳ ನಮ್ಮ ರಾಜ್ಯದಲ್ಲಿ ಹೊಡೆತ ಬಿದ್ದಿರುವಂಥದ್ದು ವಿಷಯ. ಈ ವಿಷಯನ ಭಾಳಷ್ಟು ನಾವು ಗಮನ ಸೆಳೆಯಬೇಕಾಗಿದೆ. ಸಂಪೂರ್ಣವಾಗಿ ಯಾವುದೇ ಇಲಾಖೆ ಇರಲಿ, ಕೈಮಗ್ಗ ಜೌಳಿ ಶಿಕ್ಷಣ ಇಲಾಖೆ ಇರಲಿ, ಸಮಾಜ ಕಲ್ಯಾಣ ಇರಲಿ, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಇರಲಿ, ಎಲ್ಲ ಇಲಾಖೆಗಳು ಸಂಪೂರ್ಣವಾಗಿ ಆದೇಶವನ್ನು ನಮ್ಮ KHDC ಕಾವೇರಿ ಹ್ಯಾಂಡ್ಲೂಮ್ಸ್ ಮೂಲಕ ನಾವು ಮಾಡಿದರೆ ನಮ್ಮ ನಿಗಮಗಳು ಭಾಳಷ್ಟು ಅಭಿವೃದ್ಧಿ ಆಗುತ್ತೆ, ಲಾಭದಾಯಕವೂ ಆಗುತ್ತೆ, ನಮ್ಮ ರಾಜ್ಯಕ್ಕೂ ಹಿತ ಆಗುತ್ತೆ. ಮತ್ತು ಇದು ಏನಾಗುತ್ತೆ ಅಂದರೆ ನಮ್ಮ ರಾಜ್ಯದ ಶೇಖರಣೆ ಅಂತ ದುಡ್ಡನ್ನು ಹೊರ ರಾಜ್ಯದವ್ರು ಟೆಂಡರ್ ಮಾಡಿ ಹೊಡ್ಕೊಂಡು ಹೋಗ್ತಾರೆ. ಇದು ನಮ್ಮ ರಾಜ್ಯಕ್ಕೆ ಸಿಗ್ತಾ ಇಲ್ಲ. ಇದು ತಪ್ಪಿಸ್ಬೇಕಿದು. ನಮ್ಮದು ನಮ್ಮ ಟ್ಯಾಕ್ಸ್ ಕಟ್ಟಿರುವಂಥ ದುಡ್ಡು ನಮ್ಮಲ್ಲೇ ರೊಟೇಷನ್ ಆಗಬೇಕು, ನಮ್ಮ ರಾಜ್ಯದ ಜನಕ್ಕೆ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ಮುಖ್ಯವಾಗಿದೆ. ಥ್ಯಾಂಕ್ ಯು. ಇವತ್ತೇನು ಕೈಮಗ್ಗ ನೇಕಾರರ ದಿನಾಚರಣೆಯನ್ನು ಮಾಡ್ತಾಯಿದ್ವಿ, ಎಲ್ಲರಿಗೂ ಕೂಡ ಶುಭಾಶಯಗಳು. ಇವತ್ತು ನೇಕಾರರು ಉಳಿಬೇಕು, ಈ ನೈಪುಣ್ಯತೆ ಇರುವಂತಹ ನೇಕಾರರು ಉಳಿಬೇಕು, ಇದು ಸಂಸ್ಕೃತಿ ಉಳಿಬೇಕು ಅಂತಂದ್ರೆ ಭಾಳಷ್ಟು ಹೋರಾಟಗಳನ್ನು ಮಾಡಾಕತ್ತೀವಿ. ಸರ್ಕಾರ ಈ ಕುಟುಂಬಗಳಿಗೆ, ಈಗೇನು ಕೈಮಗ್ಗ ನೇಕಾರರ ಆ ಕುಟುಂಬಗಳಿಗೆ ಸಂಪೂರ್ಣ ಶಿಕ್ಷಣವನ್ನು ಉಚಿತ ಮಾಡಬೇಕು, ಸಂಪೂರ್ಣ ಆರೋಗ್ಯವನ್ನು ಉಚಿತ ಮಾಡಬೇಕು. ಆಮೇಲೆ ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಿದರೆ ಮಾತ್ರ ಮುಂದಿನ ಪೀಳಿಗೆ ಅದರೊಳಗೆ ತೊಳಿಕೊಳ್ಳೋಕೆ ಸಾಧ್ಯ ಐತಿ. ಜೊತೆಗೆ ಈ ನೇಕಾರಿಕೆಗೆ ಈಗೇನು ಮುಂದುವರಿದ ತಂತ್ರಜ್ಞಾನಗಳ ಒಂದು ತರಬೇತಿಯನ್ನು ಕೊಡಿಸುವುದರ ಜೊತೆಗೆ ಆರ್ಥಿಕ ಸೌಲಭ್ಯವನ್ನು ಒದಗಿಸುವುದರ ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮತ್ತು ನೇರ ಮಾರುಕಟ್ಟೆ ಮಾಡಲಿಕ್ಕೆ ಅವರಿಗೆ ಅವಕಾಶಗಳನ್ನು, ರೈಲು ನಿಲ್ದಾಣ ಇರ್ಬೋದು, ಆಮೇಲೆ ವಿಮಾನ ನಿಲ್ದಾಣಗಳಿರ್ಬೋದು, ಆಮೇಲೆ ನಗರ ಪ್ರದೇಶಗಳಲ್ಲಿ ಮಾರುಕಟ್ಟೆಯನ್ನು ಯಾವ ರೀತಿ ರೈತರಿಗೆ ಹಾಪ್ಕಾಮ್ಸ್ ಅಂತ ಒದಗಿಸ್ತೀರಿ, ಬೇರೆ ಬೇರೆ ರೀತಿಯಾಗಿ ಒದಗಿಸ್ತಿರಲ್ಲ, ಆ ರೀತಿಯಾಗಿ ಒದಗಿಸಬೇಕು. ಈಗ ಅಧ್ಯಕ್ಷರು ಹೇಳಿದಂಗೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಪ್ರತಿ ಕೈಮಗ್ಗ ನೇಕಾರರಿಗೆ
ವಾರ್ಷಿಕ 24,000 ರೂಪಾಯಿ ಸಹಾಯಧನವನ್ನು ಕೊಡೋದ್ರ ಮೂಲಕ ಅವ್ರನ್ನ ಉತ್ತೇಜನಗೊಳಿಸಕತ್ತಾರ. ಅಲ್ಲಿ ನೇಕಾರಿಕೆ ಮಾಡುವಂಥ ನೇಕಾರ ಪ್ರತಿ ವಾರ 10,000 ರೂಪಾಯಿ ಅವ ಆದಾಯವನ್ನು ಪಡ್ಕೋತಾನೆ. ಆ ರೀತಿಯಾಗಿ ನಮ್ಮಲ್ಲಿಯೂ ಕೂಡ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ. ಗುಡಿ ಕೈಗಾರಿಕೆ ಅಂತ ಏನು ಹೇಳಿದ್ರು, ಕೈಮಗ್ಗ ನೇಕಾರಿಕೆ ಗುಡಿ ಕೈಗಾರಿಕೆನೇ ಐತಿ. ಈಗ ಮುಂದುವರಿದ ಏನು 2, 3, 4 ವಿದ್ಯುತ್ ಚಾಲಿತ ಮಗ್ಗಗಳನ್ನು ಹಾಕ್ಕೊಂಡಾರ, ಅವರನ್ನು ಕೂಡ ಗುಡಿ ಕೈಗಾರಿಕೆ ಒಳಗೆ ಸೇರಿಸಬೇಕು ಅಂತೇಳಿ ನಾವು ಹೋರಾಟದ ಮೂಲಕ ವಿನಂತಿಯನ್ನು ಮಾಡ್ತೀವಿ.